ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ. ನಾನು ಮುಮ್ತಾಜ್. ಬನ್ನಿ ಇವತ್ತಿನ ವಿಡಿಯೋ ನೋಡೋಣ. ಇವತ್ತು ನಾನು ರೆಸ್ಟೋರೆಂಟ್ ಸ್ಟೈಲಲ್ಲಿ ಚಿಕನ್ ಸೂಪ್ ಯಾವ ಥರ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಚಿಕನ್ ಸೂಪ್ ಅಂದರೆ ಎಲ್ರಿಗೂ ಇಷ್ಟ, ಮಕ್ಕಳಿಗೂ ಇಷ್ಟ, ದೊಡ್ಡವರಿಗೆ ಎಲ್ರಿಗೂ ಇಷ್ಟ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾದಂಥ ಒಂದು ಚಿಕನ್ ಸೂಪ್ ಇದು. ನೀವು ಮಾಡಿ ನೋಡಿ, ಸುಲಭವಾಗಿ ಮಾಡ್ಕೋಬೋದು, ಜಾಸ್ತಿ ಕೆಲಸ ಏನಿಲ್ಲ, ಬೇಗನೆ ಮಾಡ್ಕೋಬೋದು. ನೀವು ಮಾಡಿ ನೋಡಿ, ನಿಮ್ಗೆ ಎಲ್ರಿಗೂ ಇಷ್ಟ ಆಗ್ಬೋದು. ಬನ್ನಿ ನೋಡೋಣ. ನೋಡಿ, ನಾನೊಂದು ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ ಒಂದು ಚಿಕನಿನ ಒಂದು ಬ್ರೆಸ್ಟ್ ಪೀಸ್ ಅಂದರೆ ಒಂದು 250-300 ಗ್ರಾಮ್ ಒಳಗಡೆ ಚಿಕನ್ ಅಷ್ಟಿರ್ಬೋದು. 250 ಗ್ರಾಮ್ ಈ ಥರ ಎಲ್ಲ ಸಾಕಾಗುತ್ತೆ. ಆಮೇಲೆ ನೋಡಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಅದು ಈ ಥರ 4 ಪೀಸಸ್ ಆಗಿ ಕಟ್ ಮಾಡಿ ಹಾಕಿದ್ದೇನೆ. ಆನಂತರ ಇದಕ್ಕೆ ಬೆಳ್ಳುಳ್ಳಿ ಬೇಕು. ಬೆಳ್ಳುಳ್ಳಿ ನೋಡಿದ್ದು ಸ್ವಲ್ಪ ದೊಡ್ಡ ಸೈಜ್ ಬೆಳ್ಳುಳ್ಳಿ, ಚಿಕ್ಕದಾದರೆ ಇದಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಆನಂತರ ಸ್ವಲ್ಪ ಟೊಮೆಟೊ ಬೇಕು. ಟೊಮೆಟೊ ಅಂದರೆ ಒಂದು ಚಿಕ್ಕದೊಂದು ಟೊಮೆಟೊ ಸಾಕು. ನೋಡಿ, ಈ ಥರ ಒಂದು ಟೊಮೆಟೊ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಶುಂಠಿ ಬೇಕು, ಅದು ಹಾಕಿದ್ದೇನೆ. ಆನಂತರ ಇದಕ್ಕೆ ಬೇಕಾದ ನೀರು ಹಾಕಬೇಕು. ನೀರು ಅಂದರೆ ಒಂದು ಲೀಟ್ರ್, 1 ಲೀಟ್ರಿಗಿಂತ ಇನ್ನೂ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ. ಒಂದು 6 ಗ್ಲಾಸ್ ಅಥವಾ ಒಂದು 6.5 ಗ್ಲಾಸ್ ಈ ಥರ ಎಲ್ಲ ಆದರೂ ಪರವಾಗಿಲ್ಲ, ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ನೀರು ಹಾಕೊಳ್ಳಿ. ಆನಂತರ ಬೇಕಾದಷ್ಟು ಉಪ್ಪು, ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿಬಿಟ್ಟು ಇದು ಮುಚ್ಚಲು ಹಾಕಿಬಿಟ್ಟು ಇದು ಚೆನ್ನಾಗಿ ಬೇಯಿಸ್ಕೋಬೇಕು. ಚಿಕನ್ ಆಮೇಲೆ ಇದೆಲ್ಲ ಈರುಳ್ಳಿ ಟೊಮೆಟೊದೆಲ್ಲ ಉಂಟಲ್ಲ, ಚೆನ್ನಾಗಿ ಕುಕ್ ಆಗಲಿ. ಇದು ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿದ್ದು ಕುದೀತಾ ಇದೆ. ಇದು ಇಷ್ಟು ಸಾಕು. ಇವಾಗ ಬೆಂದಿದೆ ಇದು ಚಿಕನ್, ಆಮೇಲೆ ಟೊಮೆಟೊ ಬೆಳ್ಳುಳ್ಳಿ ಇದೆಲ್ಲ ಬೆಂದಿದೆ. ಇಷ್ಟು ಸಾಕು. ಇದನ್ನೆಲ್ಲ ತೆಗಿಬೇಕು. ಚಿಕನ್ ಪೀಸ್ ಆಮೇಲೆ ಬೆಳ್ಳುಳ್ಳಿ ಟೊಮೆಟೊ ಇದೆಲ್ಲ ತೆಗಿಬೇಕು. ಇದರ ಚಿಕನ್ ಸ್ಟಾಕ್ ಮಾತ್ರ ಸಾಕು. ಚಿಕನ್ ಬೇಕು, ಇದು ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಅದೆಲ್ಲ ಬೇಡ. ಚಿಕನ್ ನಾವು ಚಿಕ್ಕದಾಗಿ ಪೀಸಸ್ ಆಗಿ ಮಾಡ್ಕೋಬೇಕು. ಆಮೇಲೆ ನೋಡಿ, ಮತ್ತೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ನೀರು ಜಾಸ್ತಿ ಬೇಡ, ಸ್ವಲ್ಪನೇ ನೀರು ಮತ್ತೆ ಹಾಕಿದ್ದೇನೆ. ಆಮೇಲೆ ಉಪ್ಪು ಕಮ್ಮಿ ಇತ್ತು, ಉಪ್ಪು ಬೇಕಾದಷ್ಟು ಉಪ್ಪು ಹಾಕೊಳ್ಳಿ. ಮತ್ತು ಸ್ವಲ್ಪ ಪೆಪ್ಪರ್ ಪೌಡ್ರು ನಮಗೆ ಖಾರ ಎಷ್ಟು ಬೇಕು ಅದಕ್ಕೆ ಬೇಕಾದಷ್ಟು ಹಾಕಬೇಕು. ಸ್ವಲ್ಪ ಖಾರ ಇರಬೇಕು. ಸೂಪು ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ಕುಡಿಲಿಕ್ಕೆ, ಅದಕ್ಕೋಸ್ಕರ ಬೇಕಾದಷ್ಟು ಹಾಕ್ಕೊಳ್ಳಿ. ಆಮೇಲೆ ಅರ್ಧ ಕಪ್ಪಿನಷ್ಟು ಕ್ಯಾರೆಟ್ ಕಟ್ ಮಾಡಿದ್ದು ಅದು ಹಾಕಿದ್ದೇನೆ. ಚಿಕನ್ ನೋಡಿ, ಈ ಥರ ಚಿಕ್ಕ ಪೀಸಸ್ ಆಗಿ ಮಾಡ್ಕೊಂಡಿದ್ದೇನೆ. ಇದೇ ಥರ ಮಾಡ್ಕೊಳ್ಳಿ, ಕೈಯಲ್ಲೇ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಕುದಿ ಬರುವಾಗ ಈ ಚಿಕನ್ ಪೀಸಸ್ ಹಾಕಿದ್ರೆ ಆಯಿತು. ಆಮೇಲೆ ನೋಡಿ, 3/4 ಕಪ್ ಮಶ್ರೂಮ್ ಹಾಕ್ತಾ ಇದ್ದೀನಿ. ಮಶ್ರೂಮ್ ಆಮೇಲೆ ನಮ್ಮ ಕೈಯಲ್ಲಿ ಸ್ವೀಟ್ ಕೋನಲ್ಲಿ ಇದ್ದರೆ ಅದು ಕೂಡ ಹಾಕ್ಬೋದು. ಸ್ವೀಟ್ ಕೋನ್ ಹಾಕಿದರೆ ಚೆನ್ನಾಗಿರುತ್ತೆ ಕುಡಿಲಿಕ್ಕೆ ಸೂಪು. ಒಂದು ಅರ್ಧ ಕಪ್ಪಿನಷ್ಟು, ಇವಾಗ ನಾನು ಹಾಕಿಲ್ಲ, ನನ್ನ ಕೈಯಲ್ಲಿ ಇರಲಿಲ್ಲ, ಇದ್ರೆ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ, ಇದು ಚೆನ್ನಾಗಿ ಒಂದ್ಸಲ ಕುದಿ ಬಂದರೆ ಈ ಚಿಕನ್ ಹಾಕಿದ್ರೆ ಆಯಿತು. ಕುದೀತಾ ಇದೆ, ಚಿಕನ್ ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಸೋಯಾ ಸಾಸ್ ಬೇಕು. ಸೋಯಾ ಸಾಸ್ ಅಂದರೆ ಒಂದು 2 ಅಥವಾ 3 ಟೇಬಲ್ ಸ್ಪೂನ್. ಅದು ಅದಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾದರೆ ರುಚಿ ನೋಡಿಕೊಂಡು, ಎಕ್ಸ್ಟ್ರಾ ಬೇಕಾದರೆ ನೀವು ನೋಡಿಕೊಂಡು ಹಾಕೊಳ್ಳಿ. ನಾನು ಇವಾಗ ಸ್ವಲ್ಪ ಹಾಕಿದ್ದೇನೆ. ಮತ್ತು 1 ಟೇಬಲ್ ಸ್ಪೂನು ವಿನಿಗರ್ ಕೂಡ ಅಷ್ಟೇ, ದೊಡ್ಡ ಸ್ಪೂನಲ್ಲಿ 1 ಸ್ಪೂನು. ಅದು ಎಕ್ಸ್ಟ್ರಾ ಬೇಕಾದರೆ ಅದು ಕೂಡ ಹಾಕಿ, ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ ರುಚಿ ನೋಡಿಕೊಂಡು. ಮತ್ತು ನಮ್ಮ ಕೈಯಲ್ಲಿ ಡಾರ್ಕ್ ಸೋಯಾ ಸಾಸ್ ಇದ್ದರೆ ಅದು ಸ್ವಲ್ಪ ಹಾಕ್ಕೊಳ್ಳಿ, ಒಂದು ಅರ್ಧ ಚಮಚದಷ್ಟು ಅದು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಇದು ಕ್ಯಾಬೇಜ್ ಬೇಕು, ಒಂದು ಅರ್ಧ ಅಥವಾ 3/4 ಕಪ್ಪಿನಷ್ಟು ಕ್ಯಾಬೇಜ್ ಲಾಸ್ಟ್ ಹಾಕಿದರೆ ಆಯಿತು, ಅದು ಬೇಗನೆ ಬೇಯುತ್ತೆ, ಅದಕ್ಕೋಸ್ಕರ ಕ್ಯಾಬೇಜ್ ಹಾಕಿದ್ದೇನೆ ಲಾಸ್ಟ್. ಮತ್ತು ನೋಡಿ, ಒಂದು ಅರ್ಧ ಕಪ್ ನೀರಿಗೆ 4 ಅಥವಾ 5 ಟೇಬಲ್ ಸ್ಪೂನು ಕಾರ್ನ್ಫ್ಲೋರು, ದೊಡ್ಡ ಚಮಚದಲ್ಲಿ 4 ಅಥವಾ 5 ಚಮಚ ಕಾರ್ನ್ಫ್ಲೋರ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜೋಳದ ಪುಡಿ ಉಂಟಲ್ಲ, ಅದು ಅರ್ಧ ಕಪ್ ನೀರಿಗೆ ಅದು ಮಿಕ್ಸ್ ಮಾಡ್ಕೊಂಡು ನೋಡಿ, ಈ ಥರ ಹಾಕಿ ಚೆನ್ನಾಗಿದ್ದು ಕುದಿಸ್ಬೇಕು. ಆಮೇಲೆ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ, ಇದು ಸ್ವಲ್ಪ ತಿಕ್ಕಾಗಿ ಬರಲಿಕ್ಕೋಸ್ಕರ. ನೋಡಿ, ಕುದೀತಾ ಬರ್ತಾ ಇದೆ. ಫೈನಲ್ ಆಗಿ ನಮಗೆ ಇದಕ್ಕೆ 2 ಮೊಟ್ಟೆ ನೋಡಿ, ಇದು 2 ಮೊಟ್ಟೆ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊಟ್ಟೆ ಬೀಟ್ ಮಾಡಿಕೊಂಡು ನೋಡಿ, ಈ ಥರ ಚೆನ್ನಾಗಿ ಇದು ಕುದೀತಾ ಬರುತ್ತಲ್ಲ, ಕುದಿ ಬರುವಾಗ ಈ ಥರ ಸ್ವಲ್ಪನೇ ಹಾಕಿದ್ರಾಯ್ತು. ಒಂದೇ ಸಲ ಹಾಕಲಿಕ್ಕೆ ಹೋಗಬೇಡಿ, ಒಮ್ಮೆಲೆ ಹಾಕೋದು ಬೇಡ, ಸ್ವಲ್ಪನೇ ನೋಡಿ ಈ ಥರ ಹಾಕಿದ್ರಾಯ್ತು. ಚೆನ್ನಾಗಿದ್ದು ಸ್ವಲ್ಪ ಹೊತ್ತು ಮತ್ತೆ ಕುದಿಬೇಕು. ಮೊಟ್ಟೆ ಹಾಕಿದ ಕೂಡಲೇ ನಾವು ಸ್ಪೂನ್ ಸೌಟೇನೋ ಹಾಕಬಾರ್ದು, ಸ್ವಲ್ಪ ಹೊತ್ತಿನ ನಂತರ ನಾವು ಮಿಕ್ಸ್ ಮಾಡಿದ್ರಾಯ್ತು. ನೋಡಿ, ಕೂಡಲೇ ಹಾಕಬಾರ್ದು, ಸ್ವಲ್ಪ ಹೊತ್ತಿನ ನಂತರ. ಆಮೇಲೆ ಇದಕ್ಕೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಬೇಕು, ಗ್ರೀನ್ ಆನಿಯನ್ ಉಂಟಲ್ಲ, ಅದು ಸ್ವಲ್ಪ ಕಟ್ ಮಾಡಿಟ್ಟಿದ್ದೇನೆ, ಅದನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಇದಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಇದರ ರುಚಿ ಎಲ್ಲ ನೋಡ್ಕೊಳ್ಳಿ. ಇನ್ನು ಸ್ವಲ್ಪ ಹೊತ್ತು ಕುದಿ ಬಂದರೆ ಸಾಕು, ಮತ್ತು ಇದು ಸ್ಟವ್ ಆಫ್ ಮಾಡ್ಕೊಳ್ಳುವ. ಈ ಟೈಮಲ್ಲಿ ಉಪ್ಪು ಖಾರ ಮತ್ತು ಅದೆಲ್ಲ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿರಬೇಕು. ನಾನು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಿದ್ದೇನೆ. ಅದೇ ನಾನು ಹೇಳ್ದಾಗಿದ್ದು ಸ್ವಲ್ಪ ಖಾರ ಇರಬೇಕು, ಅದು ಆವಾಗ ಕುಡಿಲಿಕ್ಕೆ ಚೆನ್ನಾಗಿರುತ್ತೆ. ಸೂಪೆಲ್ಲ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ. ಆ ಥರ ನೋಡ್ಕೊಳ್ಳಿ. ರುಚಿ ಎಲ್ಲ ನೀವು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೋಯಾ ಸಾಸ್ ಆಮೇಲೆ ಉಪ್ಪು ಖಾರ ಇದೆಲ್ಲ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ನೋಡಿ ಆಯ್ತು, ಇವಾಗ ಇಷ್ಟು ಸಾಕು. ನಾನು ಇವಾಗ ಆಫ್ ಮಾಡ್ತಾ ಇದ್ದೀನಿ. ನಮ್ಮ ಚಿಕನ್ ಸೂಪ್ ಇಲ್ಲಿ ರೆಡಿ ಆಯಿತು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡಿದ್ದೇವೆ ಅಂತ. ತುಂಬಾ ಸುಲಭವಾಗಿ ಮಾಡುವಂಥ ಒಂದು ಚಿಕನ್ ಸೂಪ್ ಇದು, ತುಂಬ ಚೆನ್ನಾಗಿರುತ್ತೆ. ನಾವು ಆಚೆ ಕಡೆ ಎಲ್ಲ ರೆಸ್ಟೋರೆಂಟಲ್ಲೆಲ್ಲ ಕುಡಿತೀವಲ್ಲ ಚಿಕನ್ ಸೂಪು, ಅದಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿ ರುಚಿಯಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇದು ನೀವು ಮಾಡಿ ನೋಡಿ. ಇದು ಬಿಸಿ ಇರುವಾಗಲೇ ಕುಡಿಬೇಕು. ಇದು ಮಕ್ಕಳಿಗೆಲ್ಲದು ತುಂಬಾ ಇಷ್ಟ ಆಗುತ್ತೆ. ನೋಡಿ, ಇಷ್ಟು ಚೆನ್ನಾಗಿದೆ ಅಂತ.
ಇದಕ್ಕಿಂತ ಇದು ಇನ್ನೂ ಸ್ವಲ್ಪ ಜಾಸ್ತಿ ಗಟ್ಟಿ ಬೇಕಾದರೆ ಕಾರ್ನ್ಫ್ಲವರ್ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಆಯಿತು. ಸ್ವಲ್ಪ ತಿಕ್ಕಾಗಿರಬೇಕಾದ್ರೆ ಇಷ್ಟು ಜಾಸ್ತಿ ಗಟ್ಟಿ ಬೇಕಂತಿಲ್ಲ, ಇಷ್ಟೇ ಇದು ಕರೆಕ್ಟಾಗಿರುತ್ತೆ. ಇದು ಇದಕ್ಕಿಂತ ಜಾಸ್ತಿ ಗಟ್ಟಿ ಬೇಕಂತಿಲ್ಲ, ಬೇಕಾದರೆ ಸ್ವಲ್ಪ ಜೋಳದ ಪುಡಿ ಜಾಸ್ತಿ ಹಾಕಿದ್ರೆ ಆಯಿತು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ನೀವು ಮಾಡಿ ನೋಡಿ, ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿಕೊಡಿ. ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.